ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ತಾಯಿಯ ಹುಟ್ಟುಹಬ್ಬ ಅಲ್ಲ. ಜನ ಅದನ್ನು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಚುಕ್ಕೀಸ್ ಗ್ಯಾಲಕ್ಸಿಗೆ ಸ್ವಾಗತ. ಕರ್ನಾಟಕದ ಕವಚ, ಮೈಸೂರು ಸಂಸ್ಥಾನದ ಅಧಿದೇವತೆ, ಭಕ್ತರ ಆರಾಧ್ಯ ದೈವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ. ವರ್ಧಂತಿ ಅಂದರೆ ಜನ್ಮದಿನ ಆರ್ ಬರ್ತ್ಡೇ, ಅದರಲ್ಲೂ ತಾಯಿಯ ಬರ್ತ್ಡೇ ಅಂತ ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ದೇವತೆಗಳ ಜನನ ಮರಣನ ನಾವು ಯಾರೂ ಆಚರಣೆ ಮಾಡಲ್ಲ. ತಾಯಿಯ ವರ್ಧಂತಿ ಅಂದರೆ ಬರ್ತಡೇ ಅಲ್ಲ, ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ದಿನನ ವರ್ಧಂತಿ ಅಂತ ಹೇಳೋದು. ತಾಯಿ ಚಾಮುಂಡೇಶ್ವರಿ ಸರ್ವೋಚ್ಚ ದೇವತೆಯಾದ ಆದಿಶಕ್ತಿಯ ಉಗ್ರ ರೂಪ, ಕರ್ನಾಟಕದ ನಾಡದೇವಿ, ಮೈಸೂರು ಸಂಸ್ಥಾನದ ಅಧಿದೇವತೆ, ಮಹಾಶಕ್ತಿಪೀಠಗಳಲ್ಲಿ ಒಂದಾದ ಈ ಶ್ರೀ ಕ್ಷೇತ್ರದ ಪ್ರಧಾನ ಗರ್ಭಗುಡಿಯಲ್ಲಿ ದೇವಿಯು ಅಷ್ಟಭುಜಗಳಲ್ಲಿ ಆಯುಧಗಳನ್ನು ಹಿಡಿದು ವಿರಾಜಮಾನಳಾಗಿ ನೆಲೆಸಿದ್ದಾಳೆ. 19ನೇ ಶತಮಾನದ ಆರಂಭದಲ್ಲಿ ಮೈಸೂರು ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ದೇವಿಯ ಉತ್ಸವ ಮೂರ್ತಿನ ದೇವಾಲಯಕ್ಕೆ ಅರ್ಪಿಸಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈ ದಿನಾನೇ ವರ್ಧಂತಿ ಅಂತ ಹೇಳಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಪ್ರತಿ ವರ್ಷ ಆಷಾಢ ಮಾಸದ ರೇವತಿ ನಕ್ಷತ್ರದ ದಿನ ಆಚರಣೆ ಮಾಡಲಾಗುತ್ತೆ. ಆಷಾಢ ಮಾಸನ ಆದಿಶಕ್ತಿಯ ಆರಾಧನೆಗೆ ಅತ್ಯಂತ ಶುಭವಾದ ಕಾಲ ಅಂತ ಪರಿಗಣಿಸಲಾಗುತ್ತೆ. ಪ್ರಕೃತಿಯಲ್ಲೂ ಮಳೆ ಋತು ಆರಂಭವಾಗುತ್ತೆ. ಈ ತಿಂಗಳಲ್ಲಿ ದೇವಿಯ ಪೂಜೆ ಮಾಡಿದ್ರೆ ಆರೋಗ್ಯ, ಐಶ್ವರ್ಯ, ಸಂತಾನ, ಸುಖ, ಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆ. ಮೈಸೂರು ಅರಮನೆಯಿಂದ ಚಿನ್ನದ ಪಲ್ಲಕ್ಕಿನಲ್ಲಿ ದೇವಿ ವಿಗ್ರಹನ ಇಟ್ಟು, ಮೂರ್ತಿನ ಇಟ್ಟು ವಂಶಸ್ಥರ ಸಮ್ಮುಖದಲ್ಲಿ ಬೆಟ್ಟದ ಸುತ್ತಲೂ ಅದ್ಧೂರಿಯಾಗಿ ಉತ್ಸವ ಮಾಡಲಾಗುತ್ತೆ. ಲಕ್ಷಾಂತರ ಜನ ತಾಯಿ ದರ್ಶನ ಮಾಡೋಕ್ಕೆ ಬೆಟ್ಟ ಹತ್ಕೊಂಡು ಬರ್ತಾರೆ. ದಸರಾ ಟೈಮಲ್ಲಿ ವಿಜಯದಶಮಿ ದಿನ ದೇವಿ ವಿಗ್ರಹನ 750 kg ತೂಕದ ಚಿನ್ನದ ಅಂಬಾರಿಯಲ್ಲಿಟ್ಟು ಜಂಬೂ ಸವಾರಿ ಮಾಡಲಾಗ್ತದೆ. ದುಷ್ಟತನ ಅಳಿದು ಧರ್ಮ ಗೆಲ್ಲುವುದರ ಸಂಕೇತವೇ ಚಾಮುಂಡೇಶ್ವರಿ ತಾಯಿ. ಮಹಿಷಾಸುರನನ್ನ ಸಂಹರಿಸಿದವಳು ಮಹಿಷಾಸುರ ಮರ್ದಿನಿಯಾಗಿ ಚಂಡ ಮತ್ತು ಮುಂಡರನ್ನ ಸಂಹರಿಸೋದ್ರಿಂದ ಈಕೆ ಚಾಮುಂಡೇಶ್ವರಿ ಅನ್ನಿಸ್ಕೊತಾಳೆ. ದುಷ್ಟರನ್ನು ಸಂಹರಿಸಿ ಶಿಷ್ಟರ ರಕ್ಷಣೆಗಾಗಿ ನೆಲೆಸಿರುವ ನಮ್ಮಮ್ಮ ದುರ್ಗೆ, ನಾಡಿನ ದೇವತೆ ತಾಯಿ ಶ್ರೀ ಚಾಮುಂಡೇಶ್ವರಿಯ ಕೃಪೆ ಎಲ್ಲರ ಮೇಲೂ ಇರಲಿ. ನಾಡದೇವತೆಯ ಕೃಪೆಯಿಂದ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.